ಜೀವ ಪರಿಸರ ವ್ಯವಸ್ಥೆಯ ವಿಧಗಳಲ್ಲಿ ಒಂದಾದ ಭೂವಲಯ ಜೀವ ಪರಿಸರ ವ್ಯವಸ್ಥೆಯನ್ನು ನಾವು ಈ ಹಿಂದಿನ ಭಾಗ 1ರಲ್ಲಿ ನೋಡಲಾಗಿದೆ. ಇದು ಭಾಗ 2 ಆಗಿದ್ದು ಇದು ಜಲೀಯ ಜೀವ ಪರಿಸರ ವ್ಯವಸ್ಥೆ. ಇದರಲ್ಲಿ ಸಿಹಿ ನೀರಿನ ಜೀವ ಪರಿಸರ ವ್ಯವಸ್ಥೆ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಮತ್ತು ಉಪ್ಪು ನೀರಿನ ಜೀವ ಪರಿಸರ ವ್ಯವಸ್ಥೆ ಸಾಲ್ಟ್ ವಾಟರ್ ಎಕೋಸಿಸ್ಟಮ್ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಭೂಮಿ ಮೇಲ್ಮೈನ 71% ಭಾಗವು ನೀರಿನಿಂದ ಆವೃತವಾಗಿದ್ದು ಇದು ಸಾಗರ, ಸಮುದ್ರ, ನದಿ, ಕೆರೆ, ಸರೋವರ, ಅಂತರ್ಜಲ ಮತ್ತು ಹಿಮದಿಂದ ಆವರಿಸಿಕೊಂಡಿದೆ. ಈ ಭಾಗಕ್ಕೆ ಜಲಗೋಳ ಹೈಡ್ರೋಸ್ಪಿಯರ್ ಎಂದು ಕರೆಯುವರು. ಜಲವು ನಿರಂತರವಾಗಿ ಸೂರ್ಯನ ಶಾಖದಿಂದ ಬಾಷ್ಪೀಕರಣಗೊಂಡು ಅಂದರೆ ಆವಿಯಾಗಿ ವಾಯುಗೋಳವನ್ನು ಸೇರಿ ನಂತರ ಭೂಗೋಳ ಮತ್ತು ಜಲಗೋಳವನ್ನು ಮಳೆಯ ರೂಪದಲ್ಲಿ ಮತ್ತೆ ಬಂದು ಸೇರುವುದು. ಇದಕ್ಕೆ ಜಲಚಕ್ರ ಎಂದು ಕರೆಯುವರು. ಇದರಿಂದ ಜೀವಿಗಳಿಗೆ ಜೀವ ದ್ರವ್ಯವಾದ ಜಲವು ಅಂದರೆ ನೀರು ಸಿಗಲು ಸಾಧ್ಯವಾಗಿದೆ. ಜಲಜೀವ ಪರಿಸರ ವ್ಯವಸ್ಥೆಯು ಭೂಖಂಡದ ಅತ್ಯಂತ ಹಿರಿದಾದ ಪರಿಸರ ವ್ಯವಸ್ಥೆಯಾಗಿದ್ದು ವೈವಿಧ್ಯಮಯವಾದ ಜೀವಿಗಳ ವಾಸಸ್ಥಾನ ಮತ್ತು ಜೀವಿಗಳ ವಿಕಾಸಕ್ಕೆ ಕಾರಣೀಭೂತವಾಗಿದೆ. ಜಲಜೀವ ಪರಿಸರ ವ್ಯವಸ್ಥೆ ಅಕ್ವಾಟಿಕ್ ಎಕೋಸಿಸ್ಟಮ್ ಇದನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಿಹಿ ನೀರಿನ ಜೀವ ಪರಿಸರ ವ್ಯವಸ್ಥೆ ಮತ್ತು ಇನ್ನೊಂದು ಉಪ್ಪು ನೀರಿನ ಜೀವ ಪರಿಸರ ವ್ಯವಸ್ಥೆ. ಮೊದಲಿಗೆ ಒಂದು ಸಿಹಿ ನೀರಿನ ಜೀವ ಪರಿಸರ ವ್ಯವಸ್ಥೆ. ಇದರಲ್ಲಿ ಕೆರೆಗಳು, ಸರೋವರಗಳು, ನದಿಗಳು ಮತ್ತು ಝರಿಗಳಿದ್ದು ಇವುಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಕೆರೆ ಮತ್ತು ಸರೋವರ ಜಲಜೀವ ಪರಿಸರ ವ್ಯವಸ್ಥೆ ಮತ್ತು 2 ನದಿ ಮತ್ತು ಝರಿ ಜಲಜೀವ ಪರಿಸರ ವ್ಯವಸ್ಥೆ ಎಂದು. ಸಿಹಿ ನೀರಿನ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಒಂದಾದ ಕೆರೆ ಅಥವಾ ಕೊಳ ಮತ್ತು ಸರೋವರ ಜೀವ ಪರಿಸರ ವ್ಯವಸ್ಥೆ ಪಾಂಡ್ ಅಂಡ್ ಲೇಕ್ ಎಕೋಸಿಸ್ಟಮ್. ಕೆರೆ ಮತ್ತು ಸರೋವರ ಜಲಜೀವ ಪರಿಸರ ವ್ಯವಸ್ಥೆಯು ಸ್ವಾವಲಂಬಿ ಮತ್ತು ಸ್ವಯಂ ನಿಯಂತ್ರಿತ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಕೆಲ ಸಸ್ಯಗಳು ಮತ್ತು ದೊಡ್ಡ ಜಲಚರ ವಾಸಿಗಳು ಕಂಡುಬರುತ್ತವೆ. ಗಾಳಿಯ ಒತ್ತಡದಿಂದ ನೀರು ಕೆರೆ ಮತ್ತು ಸರೋವರದಲ್ಲಿ ಚಲಿಸುತ್ತಿರುವುದರಿಂದ ಆಮ್ಲಜನಕ, ಇಂಗಾಲಾಮ್ಲ ಮತ್ತು ಉಷ್ಣಾಂಶವು ಎಲ್ಲ ಕಡೆಗೆ ಹಂಚಿಕೆಯಾಗುತ್ತಿರುತ್ತದೆ. ಇದನ್ನು ಚಿತ್ರದಲ್ಲಿ ವೀಕ್ಷಿಸಬಹುದು. ಕೆರೆ ಮತ್ತು ಸರೋವರ ಜೀವ ಪರಿಸರ ವ್ಯವಸ್ಥೆಯ ರಚನೆ ಸ್ಟ್ರಕ್ಚರ್ ಆಫ್ ಪಾಂಡ್ ಅಂಡ್ ಲೇಕ್ ಎಕೋಸಿಸ್ಟಮ್. ಮೊದಲಿಗೆ ಒಂದು ಅಜೈವಿಕ ಘಟಕಗಳು ಅಬಾಟಿಕ್ ಕಾಂಪೋನೆಂಟ್ಸ್. ಇದರಲ್ಲಿ ಪ್ರಮುಖ ಅಂಶಗಳೆಂದರೆ ಉಷ್ಣತೆ, pH ಅಂದರೆ ಪವರ್ ಆಫ್ ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ, ಕ್ಯಾಲ್ಸಿಯಂ, ಸಾರಜನಕ, ಫಾಸ್ಫೇಟ್ಗಳು, ಅಮೈನೋ ಆಮ್ಲಗಳು, ಹ್ಯೂಮಿಕ್ ಆಮ್ಲಗಳು ಇತ್ಯಾದಿಗಳಿದ್ದು ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿರುತ್ತವೆ. ಎರಡನೆಯದು ಜೈವಿಕ ಘಟಕಗಳು ಬಯೋಟಿಕ್ ಕಾಂಪೋನೆಂಟ್ಸ್. ಮೊದಲಿಗೆ ಒಂದು ಉತ್ಪಾದಕರು ಪ್ರೊಡ್ಯೂಸರ್ಸ್. ಇದರಲ್ಲಿ ಉತ್ಪಾದಕರು ನೀರಿನಲ್ಲಿರುವ ಸಸ್ಯಗಳಾಗಿದ್ದು ಸೂರ್ಯನಿಂದ ಸೌರಶಕ್ತಿ, ಕೆಸರಿನಿಂದ ಲವಣಾಂಶ ಮತ್ತು ಪೋಷಕಾಂಶ ಪಡೆದು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಗಳನ್ನು ಉತ್ಪಾದಿಸುತ್ತವೆ. ಇವುಗಳನ್ನು ಮೈಕ್ರೋಫೈಟ್ಸ್ ಮತ್ತು ಫೈಟೋಪ್ಲಾಂಕ್ಟನ್ ಎಂದು 2 ಪ್ರಕಾರಗಳಲ್ಲಿ ವರ್ಗೀಕರಿಸಬಹುದು. ಈ ಜೈವಿಕ ಅಂಶಗಳನ್ನು ಚಿತ್ರದಲ್ಲಿ ನೋಡಬಹುದು. 2 ಉಪಭೋಗಿಗಳು ಕನ್ಸ್ಯೂಮರ್ಸ್. ಇದರಲ್ಲಿ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಉಪಭೋಗಿಗಳೆಂದು 3 ವಿಧಗಳಿವೆ. ಮೊದಲಿಗೆ ಪ್ರಾಥಮಿಕ ಉಪಭೋಗಿಗಳು ಪ್ರೈಮರಿ ಕನ್ಸ್ಯೂಮರ್ಸ್. ಇವು ಸೂಕ್ಷ್ಮ ಗಾತ್ರದಿಂದ ಬೃಹತ್ ಗಾತ್ರದವರೆಗೂ ಇರುತ್ತವೆ. ಇದರಲ್ಲಿ ಕೆಲವೊಂದು ಜೀವಿಗಳು ಹಸಿರು ಸಸ್ಯಗಳನ್ನು ತಿನ್ನುತ್ತವೆ. 2 ದ್ವಿತೀಯ ಉಪಭೋಗಿಗಳು ಸೆಕೆಂಡರಿ ಕನ್ಸ್ಯೂಮರ್ಸ್. ಇವು ಮಾಂಸಾಹಾರಿಗಳಾಗಿದ್ದು ಪ್ರಾಥಮಿಕ ಉಪಭೋಗಿಗಳಾದ ಸಸ್ಯಾಹಾರಿಗಳನ್ನು ತಿಂದು ಬದುಕುತ್ತವೆ. ಕೀಟಗಳು, ಕಪ್ಪೆ ಮತ್ತು ಮೀನುಗಳು ಜೂ ಪ್ಲಾಂಕ್ಟನ್ ತಿಂದು ಬದುಕುತ್ತವೆ. ಇಂಥ ಪ್ರಾಥಮಿಕ ಮತ್ತು ದ್ವಿತೀಯ ಉಪಭೋಗಿಗಳನ್ನು
ಚಿತ್ರದಲ್ಲಿ ನೋಡಬಹುದು. 3. ತೃತೀಯ ಉಪಭೋಗಿಗಳು ಟರ್ಷರಿ ಕನ್ಸ್ಯೂಮರ್ಸ್. ಇವು ಮಾಂಸಾಹಾರಿಗಳಾಗಿದ್ದು ದೊಡ್ಡ ಮೀನುಗಳು, ಸಣ್ಣ ಮೀನುಗಳನ್ನು ತಿಂದು ಬದುಕುತ್ತವೆ. ಅಲ್ಲದೆ ಈ ಜಲಚರಗಳನ್ನು ತಿಂದು ಬದುಕುವ ಪ್ರಾಣಿ ಮತ್ತು ಪಕ್ಷಿಗಳು ಸರೋವರ ಮತ್ತು ಕೆರೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮತ್ತು ಗಿಡ ಮರಗಳಲ್ಲಿ ವಾಸಿಸುತ್ತಿರುತ್ತವೆ. ಈ ರೀತಿಯಾದ ಉಪಭೋಗಿಗಳನ್ನು ಚಿತ್ರದಲ್ಲಿ ನೋಡಬಹುದು. ಜೈವಿಕಾಂಶಗಳಲ್ಲಿ 3ನೇಯದು ವಿಘಟಕಗಳು ಡಿಕಾಂಪೋಸರ್ಸ್. ಇವು ಮೃತ ಸಸ್ಯ ಮತ್ತು ಪ್ರಾಣಿಗಳ ದೇಹವನ್ನು ಕೊಳೆಯಿಸಿ ಕೆಸರಿಗೆ ಸೇರಿಸುತ್ತವೆ. ಪೋಷಕಾಂಶ ಮತ್ತು ಇತರ ಲವಣಾಂಶಗಳನ್ನು ಕೆರೆಗೆ ಅಥವಾ ಸರೋವರಕ್ಕೆ ಮತ್ತೆ ಮರಳಿ ಸೇರಿಸುವಲ್ಲಿ ಇವುಗಳ ಪಾತ್ರ ಮಹತ್ವದ್ದಾಗಿದೆ. ಅಂಥವುಗಳೆಂದರೆ ಬ್ಯಾಕ್ಟೀರಿಯಾ, ಆಕ್ಟಿಯಾನ್, ಮೈಸೈಟ್ಸ್, ಫಂಗಿ, ಪೈಥಿಯಂ, ಪೆನ್ಸಿಲಿಯಂ ಮುಂತಾದವುಗಳಿದ್ದು ಇವುಗಳನ್ನು ಚಿತ್ರದಲ್ಲಿ ನೋಡಬಹುದು. ಸಿಹಿನೀರಿನ ಜೀವ ಪರಿಸರ ವ್ಯವಸ್ಥೆಯಲ್ಲಿ 2ನೇಯದು ನದಿ ಮತ್ತು ಝರಿಗಳ ಜೀವ ಪರಿಸರ ವ್ಯವಸ್ಥೆ ರಿವರ್ ಆ್ಯಂಡ್ ಸ್ಟ್ರೀಮ್ಸ್ ಎಕೋಸಿಸ್ಟಮ್. ನದಿಯಲ್ಲಿ ನೀರು ಪ್ರವಾಹ ರೂಪದಲ್ಲಿ ರಭಸವಾಗಿ ಹರಿಯುತ್ತಿದ್ದು ಕಲ್ಲು, ಮರಳು, ಸತ್ತ ಜೀವಿಗಳು ಕೊಚ್ಚಿ ಹೋಗುತ್ತಿರುತ್ತವೆ. ನದಿಯ ತಳಭಾಗ ಮತ್ತು ಬದಿಗಳಲ್ಲಿರುವ ಶಿಲೆಗಳು ಇರುವುದರಿಂದ ಇಲ್ಲಿ ವೈವಿಧ್ಯಮಯವಾದ ಸೂಕ್ಷ್ಮ ಜೀವಿಗಳು ಇರುವ ನೆಲೆಗಳಾಗಿರುತ್ತವೆ. ಇಲ್ಲಿ ಜೀವಿಗಳು ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಿರುತ್ತವೆ. ಅಂತ ಅನೇಕ ಜೀವಿಗಳು ಇರುವ ನೆಲೆಯನ್ನು ಚಿತ್ರದಲ್ಲಿ ನೋಡಬಹುದು. ನದಿ ಮತ್ತು ಝರಿಗಳ ಜೀವ ಪರಿಸರ ವ್ಯವಸ್ಥೆಯ ರಚನೆ ಸ್ಟ್ರಕ್ಚರ್ ಆಫ್ ರಿವರ್ ಆ್ಯಂಡ್ ಸ್ಟ್ರೀಮ್ಸ್ ಎಕೋಸಿಸ್ಟಮ್. ಇದು ಸಹ ಉತ್ಪಾದಕ, ಉಪಭೋಗಿ ಮತ್ತು ವಿಘಟಕಗಳನ್ನು ಹೊಂದಿದೆ. ಮೊದಲಿಗೆ 1 ಉತ್ಪಾದಕಗಳು ಪ್ರೊಡ್ಯೂಸರ್ಸ್. ನದಿ ಮತ್ತು ಝರಿಗಳಲ್ಲಿ ಉತ್ಪಾದಕರು ಸ್ಥಿರವಾಗಿ ನೆಲೆ ನಿಂತ ಬಂಡೆಗಳಿಗೆ ಇಲ್ಲವೇ ನೆಲಕ್ಕೆ ಅಂದರೆ ತಳಭಾಗದಲ್ಲಿ ಅಂಟಿಕೊಂಡಿರುತ್ತವೆ. ಹೂ ಬಿಡುವ ಸಣ್ಣ ಗಿಡಗಳು, ಅವುಗಳ ಮಧ್ಯೆ ಹರಡಿರುವ ಶೈವಲಗಳು, ಪಾಮಜಿ ಸಸ್ಯಗಳು ಶಿಲೆಗಳ ಮೇಲೆ ಮತ್ತು ಶಿಲೆಗಳ ಸಂಧಿಗಳಲ್ಲಿರುತ್ತವೆ. ಏಕೆಂದರೆ ಇಲ್ಲಿರುವ ನೀರು ಸದಾ ಹರಿಯುತ್ತಿರುವುದರಿಂದ ಇಲ್ಲಿರುವ ಉತ್ಪಾದಕರ ಮತ್ತು ಉಪಭೋಗಿಗಳ ದೈಹಿಕ ರಚನೆಯಲ್ಲಿ ಕೆಲವೊಂದು ವೈಶಿಷ್ಟ್ಯತೆಯನ್ನು ನೋಡಬಹುದು. ಉಪಭೋಗಿಗಳು ಕನ್ಸ್ಯೂಮರ್ಸ್. ನದಿ ಮತ್ತು ಝರಿಗಳಲ್ಲಿರುವ ಉಪಭೋಗಿಗಳು ಅಥವಾ ಬಳಕೆದಾರರು ಅಂದರೆ ಜೀವಿಗಳು ಕೊಂಡಿ, ಅಗಲವಾದ ದೇಹ ಮುಂತಾದ ವಿಶಿಷ್ಟವಾದ ದೈಹಿಕ ರಚನೆ ಹೊಂದಿರುತ್ತವೆ. ನದಿ ನೀರಿನ ಪ್ರವಾಹಕ್ಕೆ ಹೊಂದಿಕೊಂಡಿರುವ ಸಂಧಿಪದಿಗಳು, ಮೃದ್ವಂಗಿಗಳು, ಶಿಲೆಗಳಿಗೆ ಅಂಟಿಕೊಂಡಂತಿರುವ ಕ್ಯಾಡಿಶ್ ಕೀಟಗಳು, ಹಸಿರು ಶೈವಲಗಳು ವಾಸವಾಗಿರುತ್ತವೆ. ಹರಿಯುವ ನೀರಿನ ಉಷ್ಣತೆ, ಪೋಷಕಾಂಶಗಳ ಉಷ್ಣತೆ ಮುಂತಾದವುಗಳನ್ನು ಆಧರಿಸಿ ಜೀವ ವೈವಿಧ್ಯದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಇಲ್ಲಿಯೂ ಪ್ರಮುಖ ಉಪಭೋಗಿಗಳೆಂದರೆ ಬಸವನ ಹುಳು, ಮೀನುಗಳು, ಏಡಿಗಳು, ಮೊಸಳೆಗಳು ಮುಂತಾದವುಗಳಾಗಿವೆ. ನದಿ ಮತ್ತು ಝರಿ ಜೀವ ಪರಿಸರ ವ್ಯವಸ್ಥೆಯ ರಚನೆಯಲ್ಲಿ 3ನೇಯದು ವಿಘಟಕಗಳು ಡಿಕಾಂಪೋಸರ್ಸ್. ಇಲ್ಲಿ ವಿವಿಧ ವರ್ಗಕ್ಕೆ ಸೇರಿದ ಬ್ಯಾಕ್ಟೀರಿಯಾಗಳು ವಿಘಟಕರ ಪಾತ್ರ ನಿರ್ವಹಿಸುತ್ತವೆ. ಒಟ್ಟಾರೆಯಾಗಿ ನಾವು ನದಿ ಮತ್ತು ಝರಿ ಜೀವ ಪರಿಸರ ವ್ಯವಸ್ಥೆಯನ್ನು ನೋಡಿದಾಗ ನದಿಯ ವೇಗ ಹೆಚ್ಚಿರುವ ಕಡೆ ಒಂದು ರೀತಿಯಾದಂಥ ಜೀವ ಪರಿಸರ ವ್ಯವಸ್ಥೆ ಇದ್ದರೆ, ಕಡಿಮೆ ವೇಗ ಇರುವ ಕಡೆಯಲ್ಲಿ ಮತ್ತೊಂದು ರೀತಿಯ ಜೀವ ಪರಿಸರ ವ್ಯವಸ್ಥೆ ಇರುತ್ತದೆ. ನದಿಯ ನೀರು ನಿಲ್ಲುವ ಕಡೆ ಅತಿ ಹೆಚ್ಚಿನ ಜೀವ ವೈವಿಧ್ಯತೆ ಕಂಡುಬರುತ್ತದೆ. ಇದನ್ನು ಚಿತ್ರದಲ್ಲಿ ನೋಡಬಹುದು. ಜಲೀಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ 2ನೇಯದು ಉಪ್ಪು ಅಥವಾ ಲವಣಯುತ ನೀರಿನ ಜೀವ ಪರಿಸರ ವ್ಯವಸ್ಥೆ ಸಾಲ್ಟ್ ವಾಟರ್ ಎಕೋಸಿಸ್ಟಮ್. ಇದರಲ್ಲಿ 2 ವಿಧಗಳಿವೆ. 1 ಸಾಗರಿಕ ಜೀವ ಪರಿಸರ ವ್ಯವಸ್ಥೆ ಓಸಿಯನ್ ಎಕೋಸಿಸ್ಟಮ್ ಮತ್ತು 2 ಅಳಿವೆ ಜೀವ ಪರಿಸರ ವ್ಯವಸ್ಥೆ ಎಸ್ಟವರೀಸ್ ಎಕೋಸಿಸ್ಟಮ್. ಸಾಗರಿಕ ಜೀವ ಪರಿಸರ ವ್ಯವಸ್ಥೆ ಓಸಿಯನ್ ಎಕೋಸಿಸ್ಟಮ್ ಜಲರಾಶಿಯ 68% ಭಾಗ ಸಾಗರ ಸಮುದ್ರಗಳಿಂದ ಆವರಿಸಲ್ಪಟ್ಟಿದೆ. ಮಹಾಸಾಗರಗಳಾದ ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮತ್ತು ಆರ್ಕ್ಟಿಕ್ ಸಾಗರಗಳು ವೈವಿಧ್ಯಮಯವಾದ
ಬೃಹತ್ ಜೀವ ಪರಿಸರ ವ್ಯವಸ್ಥೆಯನ್ನು ಹೊಂದಿವೆ. ಭೂ ವಲಯದ ಜೀವ ಪರಿಸರ ವ್ಯವಸ್ಥೆಗಿಂತ ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯು ಹೆಚ್ಚು ಸ್ಥಿರತೆಯನ್ನು ಹೊಂದಿದೆ. ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯ ಮೇಲೆ ನೇರ ಪರಿಣಾಮ ಬೀರುವಂತಹ ಭೌತಿಕ ಅಂಶಗಳೆಂದರೆ ಬೆಳಕು, ಉಷ್ಣತೆ, ಸಾಗರದ ಆಳ, ಲವಣತೆ, ಸಾಗರ ಪ್ರವಾಹಗಳು ಮತ್ತು ಉಬ್ಬರ ಇಳಿತಗಳು ಮುಖ್ಯವಾಗಿರುತ್ತವೆ. ಸಾಗರದ ತೀರ ಪ್ರದೇಶದಲ್ಲಿ ಒಂದು ತೆರನಾದ ಅಥವಾ ಒಂದು ವಿಧದ ಜೀವ ಪರಿಸರ ವ್ಯವಸ್ಥೆ ಕಂಡು ಬಂದರೆ, ಮಹಾಸಾಗರದ ಆಳದಲ್ಲಿ ಮತ್ತೊಂದು ತೆರನಾದ ಅಥವಾ ಬೇರೊಂದು ಮಾದರಿಯ ಜೀವ ಪರಿಸರ ವ್ಯವಸ್ಥೆ ಕಂಡುಬರುತ್ತದೆ. ಆದ್ದರಿಂದ ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು ತೀರ ಸಾಗರ ಜೀವ ಪರಿಸರ ವ್ಯವಸ್ಥೆ ಮತ್ತು ಎರಡು ಆಳಸಾಗರ ಜೀವ ಪರಿಸರ ವ್ಯವಸ್ಥೆ ಅಥವಾ ಒಳಸಾಗರ ಜೀವ ಪರಿಸರ ವ್ಯವಸ್ಥೆ. ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯ ಗುಣಲಕ್ಷಣಗಳು. ಒಂದು, ಸಾಗರ ಸ್ಥಿರತೆ ಹೊಂದಿದೆ. ಭೂಮಿಯ ಮೇಲಿನ ಜೀವ ಪರಿಸರ ವ್ಯವಸ್ಥೆಗೆ ಹೋಲಿಸಿದರೆ ಇದು ಹೆಚ್ಚು ಸ್ಥಿರತೆಯನ್ನು ಹೊಂದಿರುತ್ತದೆ. ಅಂದರೆ ಇದರಲ್ಲಿ ಯಾವುದೇ ತೆರನಾದ ಬದಲಾವಣೆ ಕಂಡುಬರುವುದಿಲ್ಲ. ಎರಡು, ಸಾಗರಗಳು ಹೆಚ್ಚಿನ ಪ್ರಭೇದಗಳಿಗೆ ಆಶ್ರಯ ತಾಣವಾಗಿದೆ. ಮಾನವನಿಗೆ ಉಪಯೋಗವಾಗುವ ಅಸಂಖ್ಯಾತ ಜೀವ ಪ್ರಭೇದಗಳನ್ನು ಸಾಗರ ಹೊಂದಿರುತ್ತದೆ. ಸಾಗರಗಳು ನದಿ ಮತ್ತು ಝರಿಗಳಿಗಿಂತಲೂ ಅತಿ ಹೆಚ್ಚಿನ ಜೀವ ಪ್ರಭೇದಗಳಿಗೆ ಆಶ್ರಯ ತಾಣವಾಗಿರುತ್ತವೆ. ಮೂರು, ಇದು ವಿಶಾಲವಾದ ಜೀವ ಪರಿಸರ ವ್ಯವಸ್ಥೆಯಾಗಿದೆ. ಅಂದರೆ ಪ್ರತಿಯೊಂದು ಸಾಗರವು ವಿಶಾಲವಾಗಿ ಹರಡಿದ್ದು ಯಾವುದೇ ಅಡೆತಡೆ ಇಲ್ಲದೆ ಜೀವಿಗಳು ಹೆಚ್ಚು ಪ್ರದೇಶದಲ್ಲಿ ಆವರಿಸಿಕೊಂಡಿದ್ದರಿಂದ ಇಲ್ಲಿರುವ ಜೀವ ಪರಿಸರ ವ್ಯವಸ್ಥೆ ವಿಶಾಲವಾಗಿ ಹರಡಿದೆ ಎಂದು ಹೇಳಬಹುದು. ಸಾಗರ ಜೀವ ಪರಿಸರ ವ್ಯವಸ್ಥೆಯ ರಚನೆ, ಸ್ಟ್ರಕ್ಚರ್ ಆಫ್ ಓಷಿಯನ್ ಎಕೋಸಿಸ್ಟಮ್. ಸಾಗರವನ್ನು ಸಾಗರದ ಆಳ, ಉಷ್ಣತೆ, ಬೆಳಕು ಮುಂತಾದ ಭೌತಿಕ ಅಂಶಗಳನ್ನಾಧರಿಸಿ 5 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು, ಕರಾವಳಿ ವಲಯ ಅಥವಾ ಲಿಟೋರಲ್ ವಲಯ. ಸಮುದ್ರ ತೀರ ಪ್ರದೇಶವನ್ನೇ ಲಿಟೋರಲ್ ವಲಯ ಎಂದು ಕರೆಯುತ್ತೇವೆ. ಇದು ಸುಮಾರು 200 ಮೀಟರ್ ಆಳವನ್ನು ಹೊಂದಿರುವ ಸಾಗರದ ಅಂಚಿನ ಭಾಗವಾಗಿದೆ. ಇದು ಹವಾಮಾನ ಮತ್ತು ಅಲೆಗಳ ಹೊಡೆತಕ್ಕೆ ಯಾವಾಗಲೂ ಸಿಲುಕುತ್ತಿರುತ್ತದೆ. ಸಾಗರದಲ್ಲಿ 50 ಮೀಟರ್ ಆಳದವರೆಗೆ ಸೂರ್ಯಕಿರಣ ಒಳ ಸೇರುವುದರಿಂದ ಇಲ್ಲಿ ಸಸ್ಯವರ್ಗ ಬೆಳೆಯುವುದಕ್ಕೆ ಸೂಕ್ತವಾದ ವಾತಾವರಣ ಸೃಷ್ಟಿಯಾಗಿರುತ್ತದೆ. ಆದ್ದರಿಂದ ಇಲ್ಲಿ ಜೀವ ವೈವಿಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಈ ಚಿತ್ರವು ಸಾಗರದ ವಿಭಾಗಗಳನ್ನು ಒಳಗೊಂಡಿದ್ದು, ಮೇಲ್ಭಾಗದಲ್ಲಿ ಕರಾವಳಿ ಅಂಚಿನಲ್ಲಿ 200 ಮೀಟರ್ ಆಳದವರೆಗೆ ಇರುವ ಲಿಟೋರಲ್ ವಲಯವನ್ನು ನೋಡಬಹುದು. ಇಲ್ಲಿ ಶಿಲಾಪಾಚಿಗಳು, ಮರಳಿನಲ್ಲಿ ಜೀವಿಸುವ ಬಿಲ ಕೊರೆಯುವ ಪ್ರಾಣಿಗಳು, ದ್ವಿತೀಯ ಸಂಶ್ಲೇಷಣೆ ನಡೆಸುವ ಬ್ಯಾಕ್ಟೀರಿಯಾಗಳು, ಏಡಿಗಳು, ಮೃದ್ವಂಗಿಗಳು, ಹವಳ ಪ್ರಾಣಿಗಳು ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತವೆ. ಮಹಾಸಾಗರದ ಎರಡನೇ ವಲಯ ನೆರೆಟಿಕ್ ವಲಯ ಮತ್ತು ಪಿಲಾಜಿಕ್ ವಲಯ. ಇವು ಸಾಗರದ ಮೇಲ್ಭಾಗದ ಭಾಗವಾಗಿದ್ದು 200 ಮೀಟರ್ ಆಳದವರೆಗೂ ಕಂಡುಬರುತ್ತವೆ. ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಈ ವಲಯವನ್ನು ಚಿತ್ರದಲ್ಲಿ ವೀಕ್ಷಿಸಬಹುದು. ಮೂರನೆಯದು ಬ್ಯಾಥಿಯಲ್ ವಲಯ. ಇದು ನೆರೆಟಿಕ್ ಮತ್ತು ಪಿಲಾಜಿಕ್ ವಲಯಗಳ ಕೆಳಗಡೆ ಕಂಡುಬರುವ ವಲಯವಾಗಿದ್ದು, ಇಲ್ಲಿ 4 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇರುತ್ತದೆ. ಇದು ಸಾಗರದಲ್ಲಿ 700 ಮೀಟರ್ದಿಂದ 6000 ಮೀಟರ್ ಆಳದವರೆಗೆ ಹರಡಿರುತ್ತದೆ. ಈ ಆಳಕ್ಕೆ ಸೂರ್ಯನ ಕಿರಣಗಳು ಅಥವಾ ಬೆಳಕು ತಲುಪುವುದಿಲ್ಲ. 4ನೇ ವಲಯ ಅಬೈಸಲ್ ವಲಯ. ಇದು ಸಮುದ್ರದ ಆಳದಲ್ಲಿ 2000 ಮೀಟರ್ದಿಂದ 4000 ಮೀಟರ್ ಆಳದವರೆಗೆ ಕಂಡುಬರುತ್ತದೆ. ಇಲ್ಲಿ ಸಾಗರದ ನೀರಿನ ಉಷ್ಣಾಂಶ ಕೇವಲ 2 ಡಿಗ್ರಿಯಿಂದ 3 ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತದೆ. ಇಲ್ಲಿ ಸೂರ್ಯನ ಬೆಳಕು ಇಲ್ಲದೆ ಯಾವಾಗಲೂ ಕಗ್ಗತ್ತಲು ಆವರಿಸಿರುತ್ತದೆ. ಈ ವಲಯವನ್ನು ಚಿತ್ರದಲ್ಲಿ ನಾವು ನೋಡಬಹುದು. ಕೊನೆಯದು 5ನೇ ವಲಯ ಹಡಲ್ ವಲಯ. ಇದು ಮಹಾಸಾಗರದ ಒಟ್ಟು ವಿಸ್ತೀರ್ಣದ
0.25% ಭಾಗವನ್ನು ಆವರಿಸಿದೆ. ಇದು ಕಂದಕಗಳನ್ನು ಹೊಂದಿದ್ದು ಸುಮಾರು 6,000 ಮೀಟರ್ದಿಂದ 11,000 ಮೀಟರ್ ಆಳದವರೆಗೆ ವ್ಯಾಪಿಸಿದೆ. ಈ ವಲಯದ ಹೆಚ್ಚಿನ ಆವಾಸ ಸ್ಥಾನವು ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಸಾಗರ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ಜೈವಿಕ ಘಟಕಾಂಶಗಳು ಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ಓಷಿಯನ್ ಎಕೋಸಿಸ್ಟಮ್. ಇದು ಉತ್ಪಾದಕ, ಉಪಭೋಗಿ ಮತ್ತು ವಿಘಟಕಗಳೆಂದು 3 ಘಟಕಗಳನ್ನು ಹೊಂದಿದೆ. ಮೊದಲಿಗೆ 1 ಉತ್ಪಾದಕರು, ಪ್ರೊಡ್ಯೂಸರ್ಸ್. ಇವು ಸ್ವಯಂ ಆಹಾರ ಉತ್ಪಾದಿಸುವ ಜೀವಿಗಳಾಗಿದ್ದು ಇದರಲ್ಲಿ ಪಾಚಿಗಳು, ಡಯಾಟಮ್, ಡೈನೋಪ್ಲಾಗ್ಲೆಟ್ ಮುಂತಾದವುಗಳಿವೆ. ಇವು ಸೂರ್ಯನ ಶಕ್ತಿಯ ಸಹಾಯದಿಂದ ಆಹಾರ ಉತ್ಪಾದಿಸಿಕೊಂಡು ಬದುಕುತ್ತವೆ. 2 ಉಪಭೋಗಿಗಳು, ಕನ್ಸ್ಯೂಮರ್ಸ್. ಸಾಗರ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಉಪಭೋಗಿಗಳು ಮೀನು, ಚಿಪ್ಪು ಮೀನುಗಳು ಮುಂತಾದವುಗಳಿದ್ದರೆ ದ್ವಿತೀಯ ಉಪಭೋಗಿಗಳಲ್ಲಿ ಹೆರ್ರಿಂಗ್, ಶಾರ್ಡ್, ಮಾಕ್ರೇಲ್ ಮುಂತಾದ ಮಾಂಸಾಹಾರಿ ಜೀವಿಗಳಿವೆ. ಇನ್ನು ತೃತೀಯ ಉಪಭೋಗಿಗಳನ್ನು ನೋಡಿದಾಗ ಇದರಲ್ಲಿ ಕಾಡ್, ಹ್ಯಾಡರ್ ಮುಂತಾದವುಗಳಿದ್ದು ಇವು ಚಿಕ್ಕ ಮೀನುಗಳನ್ನು ತಿಂದು ಬದುಕುತ್ತವೆ. ಚಿತ್ರದಲ್ಲಿ ಉತ್ಪಾದಕಗಳು, ಪ್ರಾಥಮಿಕ ಉಪಭೋಗಿಗಳು, ದ್ವಿತೀಯ ಉಪಭೋಗಿಗಳು, ತೃತೀಯ ಉಪಭೋಗಿಗಳು ಮತ್ತು ಕೊನೆಗೆ ಚತುರ್ಥ ಉಪಭೋಗಿಗಳನ್ನು ವೀಕ್ಷಿಸಬಹುದು. ಸಾಗರ ಜೀವ ಪರಿಸರ ವ್ಯವಸ್ಥೆಯ ಜೈವಿಕ ಘಟಕಾಂಶಗಳಲ್ಲಿ 3ನೇಯದು ವಿಘಟಕಗಳು. ಇದರಲ್ಲಿ ಫಂಗಿ ಮತ್ತು ಬ್ಯಾಕ್ಟೀರಿಯಾ ಮುಂತಾದ ಸೂಕ್ಷ್ಮಾಣು ಜೀವಿಗಳಿದ್ದು ಇವು ಉತ್ಪಾದಕರ ಮತ್ತು ಉಪಭೋಗಿಗಳು ಸತ್ತ ನಂತರ ಉಳಿದ ಸಾವಯವ ಪದಾರ್ಥಗಳನ್ನು ಕೊಳೆಯಿಸಿ ಪೋಷಕಾಂಶಗಳು ಮತ್ತೆ ಉತ್ಪಾದಕರಿಗೆ ಸಿಗುವಂತೆ ಮಾಡುತ್ತವೆ. ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು. 1 ಆಮ್ಲಜನಕ ಪೂರೈಕೆ. ಸಾಗರದಲ್ಲಿನ ಅಲ್ಗಿಗಳು ಅಂದರೆ ಹಾವಸೆಗಳು ಜಗತ್ತಿನ ಆಮ್ಲಜನಕ ಬೇಡಿಕೆ ಪೂರೈಸುವಲ್ಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. 2 ಮಳೆ ಸುರಿಯುವುದು. ಸಾಗರದ ನೀರು ಬಾಷ್ಪೀಕರಣದಿಂದ ಮೇಲಕ್ಕೇರಿ ತಂಪಾಗಿ ಮೋಡಗಳಾಗಿ ಮಳೆ ಸುರಿಸುತ್ತದೆ. ಈ ಮಳೆ ಜೀವ ಜಗತ್ತಿಗೆ ಆಧಾರವಾಗಿದೆ. 3ನೇ ಕಾರ್ಯ ಆಹಾರ ಅವಶ್ಯಕತೆ ಈಡೇರಿಕೆ. ಸಾಗರದಲ್ಲಿನ ಮತ್ಸ್ಯ ಸಂಪತ್ತು ಸಾವಿರಾರು ಜನರಿಗೆ ಜೀವನೋಪಾಯಕ್ಕೆ ಆಧಾರವಾಗಿದ್ದು ಜನರ ಆಹಾರ ಅವಶ್ಯಕತೆ ಈಡೇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಅಸಂಖ್ಯಾತ ಜನರು ಜೀವನೋಪಾಯಕ್ಕೆ ಸಾಗರಗಳನ್ನು ಅವಲಂಬಿಸಿದ್ದಾರೆ. ಪ್ರಪಂಚದ ಸುಮಾರು 2,000 ದಶಲಕ್ಷ ಜನರಿಗೆ ಆಹಾರ ಒದಗಿಸುತ್ತದೆ. 95% ಮೀನುಗಾರಿಕೆ ಸಾಗರವನ್ನಾಧರಿಸಿವೆ. 4 ಸಾಗರಗಳು ಅಗಾಧ ಜೀವ ವೈವಿಧ್ಯತೆಗೆ ಆಶ್ರಯ ತಾಣವಾಗಿವೆ. ಸಾಗರ ಸಮುದ್ರಗಳು ಸೃಷ್ಟಿಯಲ್ಲಿ ಅಗಾಧ ಪ್ರಮಾಣದ ಜೀವ ವೈವಿಧ್ಯವನ್ನು ಹೊಂದಿ ಅವುಗಳನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರೊಂದಿಗೆ ಅವುಗಳಿಗೆ ಆಶ್ರಯ ತಾಣಗಳಾಗಿವೆ. 5 ಸಾಗರ ಸಮುದ್ರಗಳು ಜಲಚಕ್ರಕ್ಕೆ ಸಹಾಯ ಮಾಡುತ್ತವೆ. ಭೂಮಿ ಯಾವುದೇ ಅಡೆತಡೆ ಇಲ್ಲದೆ ಮಳೆಯನ್ನು ಪಡೆಯುವುದಕ್ಕೆ ಸಾಗರಗಳೇ ಕಾರಣೀಭೂತವಾಗಿವೆ. ಸಾಗರಗಳಿಂದ ಸೂರ್ಯಕಿರಣದಿಂದ ಬಾಷ್ಪೀಕರಣಗೊಂಡ ಮೇಲೇರಿದ ನೀರಾವಿ ತಂಪಾಗಿ ಮೋಡಗಳಾಗಿ ಮಳೆ ಅಥವಾ ಹಿಮದ ರೂಪದಲ್ಲಿ ಭೂಮಿಗೆ ಬರುತ್ತದೆ. ಇದಕ್ಕೆ ಜಲಚಕ್ರ ಎನ್ನುವರು. ಈ ರೀತಿ ಜಲಚಕ್ರ ಸುಸೂತ್ರವಾಗಿ ನಡೆಯುವುದಕ್ಕೆ ಸಾಗರ ಸಮುದ್ರಗಳು ಸಹಾಯ ಮಾಡುತ್ತವೆ. ಕೊನೆಯದು 6ನೇಯದು ಸಾರಿಗೆ ಸಂಪರ್ಕ ಮತ್ತು ಶತ್ರುಗಳಿಂದ ರಕ್ಷಣೆ. ಸಾಗರ ಸಮುದ್ರಗಳು ಜಲ ಸಾರಿಗೆಗೆ ಅನುಕೂಲದಾಯಕವಾಗಿದ್ದು ಇಂದು ದೇಶದಿಂದ ದೇಶಕ್ಕೆ ಸರಕುಗಳನ್ನು ಮತ್ತು ಪ್ರಯಾಣಿಕರನ್ನು ಸಾಗಿಸುವಂತಹ ಉತ್ತಮ ಸಾರಿಗೆ ಸಂಪರ್ಕ ಮಾಧ್ಯಮವನ್ನು ಹೊಂದಿದೆ. ಅಲ್ಲದೆ ದೇಶಗಳ ಮಧ್ಯ ಸಾಗರ ಸಮುದ್ರಗಳು ನೆಲೆಸಿರುವುದರಿಂದ ಆಯಾ ದೇಶಗಳನ್ನು ಶತ್ರುಗಳ ಆಕ್ರಮಣದಿಂದ ರಕ್ಷಣೆ ಮಾಡುತ್ತವೆ. ಉಪ್ಪು ನೀರಿನ ಜೀವ ಪರಿಸರ ವ್ಯವಸ್ಥೆಯಲ್ಲಿ 2ನೇಯದು ಅಳಿವೆ ಜೀವ ಪರಿಸರ ವ್ಯವಸ್ಥೆ, ಎಸ್ಟವರೀಸ್ ಎಕೋಸಿಸ್ಟಮ್. ಇದು ಸಾಗರ ಸಮುದ್ರದ ಅಂಚಿನ ಭಾಗವಾಗಿದೆ. ಅಂದರೆ
ನದಿಯ ಸಿಹಿ ನೀರು ಮತ್ತು ಸಾಗರದ ಉಪ್ಪು ನೀರು ಸಂಧಿಸುವ ಅಂದರೆ ಕೂಡುವ ಭಾಗವೇ ಅಳಿವೆಯಾಗಿದೆ. ಈ ಭಾಗವು ವಿಶಿಷ್ಟ ಪರಿಸರ ವ್ಯವಸ್ಥೆಯ ಜೀವ ವೈವಿಧ್ಯವನ್ನು ಹೊಂದಿರುತ್ತದೆ. ಪ್ರತಿಯೊಂದು ಅಳಿವೆಯಲ್ಲಿ ಆಯಾ ಪ್ರದೇಶದ ಗಾತ್ರ, ಆಕಾರ ಮತ್ತು ಹರಿಯುವ ನೀರಿನ ಪ್ರಮಾಣವನ್ನಾಧರಿಸಿ ಭಿನ್ನತೆ ಕಂಡುಬರುತ್ತದೆ. ಈ ಭಿನ್ನತೆಯನ್ನು ಚಿತ್ರದಲ್ಲಿ ನೋಡಿ. ಎಡಭಾಗದಲ್ಲಿರುವ 2 ಚಿತ್ರಗಳು ಕಡಿಮೆ ನದಿಯ ನೀರನ್ನು ಹೊಂದಿ ಕಡಿಮೆ ಜೀವಿಗಳಿದ್ದರೆ, ಬಲಭಾಗದ 2 ಚಿತ್ರಗಳಲ್ಲಿ ನದಿಯ ನೀರು ಹೆಚ್ಚಿನ ಪ್ರಮಾಣದಲ್ಲಿದ್ದು ವೈವಿಧ್ಯಮಯವಾದ ಜೀವ ವ್ಯವಸ್ಥೆಯನ್ನು ಹೊಂದಿದೆ. ಅಳಿವೆ ಜೀವ ಪರಿಸರ ವ್ಯವಸ್ಥೆಯ ಗುಣಲಕ್ಷಣಗಳು. 1. ಅಳಿವೆಯ ಪರಿಸರ ವಿಶಿಷ್ಟವಾಗಿರುತ್ತದೆ. ಅಂದರೆ ಇಲ್ಲಿಯ ಪರಿಸರ ಮಳೆ, ಬಿರುಗಾಳಿ, ಸಾಗರದ ಅಲೆಗಳ ಏರಿಳಿತ ಋತುಮಾನಕ್ಕೆ ತಕ್ಕಂತೆ ಬದಲಾಗುತ್ತವೆ. ಈ ಕಾರಣದಿಂದ ಅಳಿವೆಯ ಪರಿಸರ ವಿಶಿಷ್ಟವಾಗಿರುತ್ತದೆ. ಇದನ್ನು ಈ ಹಿಂದಿನ ಚಿತ್ರದಲ್ಲಿ ನೋಡಲಾಗಿದೆ. 2. ಅಳಿವೆಯಲ್ಲಿನ ಜೀವಿಗಳು ಹೊಂದಾಣಿಕೆ ಮಾಡಿಕೊಳ್ಳುವ ಲಕ್ಷಣ ಹೊಂದಿರುತ್ತವೆ. ಅಂದರೆ ಇಲ್ಲಿ ಋತುಮಾನಕ್ಕೆ ಅನುಸಾರವಾಗಿ ಲವಣಾಂಶದ ಪ್ರಮಾಣ ಹೆಚ್ಚು ಕಡಿಮೆಯಾಗುತ್ತದೆ. ಇಲ್ಲಿ ಲವಣಾಂಶವು 3.5% ರಿಂದ 5% ಇರುತ್ತದೆ. ಸಾಗರಗಳ ಅಲೆಗಳ ಎತ್ತರ ಕಡಿಮೆ ಇದ್ದಾಗ, ನದಿಯ ನೀರು ಅಳಿವೆಗೆ ಹೆಚ್ಚು ಹರಿದಾಗ ಲವಣಾಂಶ ಕಡಿಮೆಯಾಗುವುದು. ಮತ್ತು ಅಳಿವೆಗೆ ನದಿಯ ನೀರಿನ ಹರಿವು ಕಡಿಮೆ ಇದ್ದಾಗ ಅಥವಾ ಅಲೆಗಳ ಎತ್ತರ ಹೆಚ್ಚಾದಾಗ ಸಾಗರದ ಉಪ್ಪು ನೀರು ಅಳಿವೆಯಲ್ಲಿ ನುಗ್ಗಿ ಲವಣಾಂಶ ಹೆಚ್ಚಿಸುತ್ತದೆ. ಈ ಕಾರಣ ಅಥವಾ ಪ್ರಕ್ರಿಯೆಯಿಂದಾಗಿ ಅಳಿವೆಯಲ್ಲಿ ವಾಸಿಸುವ ಜೀವಿಗಳು ತೀವ್ರಗತಿಯಲ್ಲಿನ ಅಲೆಗಳ ಹೊಡೆತ ಮತ್ತು ಲವಣಾಂಶಗಳ ಏರುಪೇರುಗಳಿಗೆ ಹೊಂದಾಣಿಕೆಯಾಗುವ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಅಳಿವೆ ಜೀವ ಪರಿಸರ ವ್ಯವಸ್ಥೆಯ ಜೈವಿಕ ಘಟಕಗಳು ಅಥವಾ ರಚನೆ. ಮೊದಲಿಗೆ 1. ಉತ್ಪಾದಕಗಳು, ಪ್ರೊಡ್ಯೂಸರ್ಸ್. ಅಳಿವೆಯಲ್ಲಿರುವ ಉತ್ಪಾದಕಗಳೆಂದರೆ ಸಸ್ಯಗಳ ಪೈಕಿ ತೇಲುವ ಸೂಕ್ಷ್ಮ ಶೈವಲಗಳು, ಜೌಗು ಪ್ರದೇಶದ ಸಸ್ಯಗಳು, ಚಾಪೆಯಂತೆ ಹಾಸಿರುವ ಶೈವಲಗಳು ಮತ್ತು ಮ್ಯಾಂಗ್ರೋವ್ ಸಸ್ಯಗಳಾಗಿದ್ದು ಇವು ಸಮೃದ್ಧವಾಗಿ ಬೆಳೆದಿರುತ್ತವೆ. ಅಳಿವೆಯಲ್ಲಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ನದಿಯ ನೀರು ಸಾಗರದ ನೀರಿನ ಜೊತೆ ಸಮ್ಮಿಶ್ರಣಗೊಂಡಾಗ ಒಂದು ರೀತಿಯ ಜಲಚಾಲನೆ ಉಂಟಾಗಿ ಪೋಷಕಾಂಶಗಳು ಅಳಿವೆ ಪರಿಸರದಲ್ಲೇ ಉಳಿಯುವುದರಿಂದ ಅಳಿವೆ ಜೀವ ಪರಿಸರದಲ್ಲಿ ಜೈವಿಕ ಉತ್ಪಾದನೆ ಹೆಚ್ಚಾಗಿರುತ್ತದೆ. 2. ಉಪಭೋಗಿಗಳು, ಕನ್ಸ್ಯೂಮರ್ಸ್. ಅಳಿವೆಯಲ್ಲಿ ವಿವಿಧ ಸಸ್ಯಗಳು ವರ್ಷ ಪೂರ್ತಿ ಸಮೃದ್ಧವಾಗಿ ಬೆಳೆಯುವುದರಿಂದ ಅಳಿವೆಯಲ್ಲಿರುವ ಪ್ರಾಣಿಗಳಿಗೆ ಆಹಾರ ಸದಾಕಾಲ ದೊರೆಯುತ್ತದೆ. ಇಲ್ಲಿ ಮೀನಿನ ಮರಿಗಳು, ಹಾವಿನ ಮರಿಗಳು ಮತ್ತು ನೂರಾರು ಬಗೆಯ ಅಕಶೇರುಕ ಪ್ರಾಣಿಗಳು ಸಮೃದ್ಧವಾಗಿದ್ದು ಇವು ಅಳಿವೆಯಲ್ಲಿರುವ ಉಪಭೋಗಿಗಳಾಗಿವೆ. 3. ವಿಘಟಕಗಳು, ಡಿಕಾಂಪೋಸರ್ಸ್. ಅಳಿವೆಯಲ್ಲಿರುವ ವಿಘಟಕಗಳೆಂದರೆ ಬ್ಯಾಕ್ಟೀರಿಯಾ, ತಂತುಗಳುಳ್ಳ ಶಿಲೀಂಧ್ರಗಳು, ಈಸ್ಟ್ಗಳು, ಸೂಕ್ಷ್ಮ ಪಾಚಿಹುಳಗಳು, ಪ್ರೋಟೋಜೋ ಮತ್ತು ವಿವಿಧ ಬಗೆಯ ಗೂಡುಗಳು ಮುಖ್ಯವಾಗಿವೆ. ನೀರಿನ ಚಲನೆಯಿಂದಾಗಿ ಪೋಷಕಾಂಶಗಳು ಕಡಲ್ಗಾಲುವೆ ಮತ್ತು ಲಗೂನ್ಗಳಲ್ಲಿ ಹರಿದು ಅಲ್ಲಿರುವ ಜೀವಿಗಳು ಪೋಷಕಾಂಶಗಳನ್ನು ಬಳಸುವುದರ ಮೂಲಕ ನಾನಾ ರೀತಿಯ ಜೀವಸತ್ವ ಮತ್ತು ಖನಿಜಾಂಶಗಳ ಪುನರ್ ಉತ್ಪತ್ತಿಗೆ ಸಹಾಯ ಮಾಡುವವು. ಈ ಚಿತ್ರ ನದಿಯು ಸಮುದ್ರವನ್ನು ಸೇರುತ್ತಿರುವಂತಹ ಭಾಗ, ಅಂದರೆ ಅಳಿವೆಯ ಭಾಗವಾಗಿದ್ದು ಇಲ್ಲಿ ವಿಘಟಕಗಳು ಇರುವುದನ್ನು ಕಾಣಬಹುದು. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಮತ್ತು ಇಂಪ್ರೂವ್ಮೆಂಟ್ಗಾಗಿ ಕಮೆಂಟ್ಸ್ ನೀಡಿರಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.